ಶಂಭು ಗಡಿಯಲ್ಲಿ ಅನ್ನದಾತರ ಆಕ್ರೋಶ ಭುಗಿಲೆದ್ದಿದೆ. ಕಾಂಕ್ರೀಟ್ ಬ್ಯಾರಿಕೇಡ್ಗಳನ್ನ ರೈತರು ಈಗ ತೆರವುಗೊಳಿಸ್ತಾ ಇದ್ದಾರೆ. ಟ್ರ್ಯಾಕ್ಟರ್ಗೆ ಬ್ಯಾರಿಕೇಡ್ ಕಟ್ಟಿ ಎಳ್ಕೊಂಡು ಹೋಗ್ತಾ ಇದ್ದಾರೆ ರೈತರು. ನೂರಾರು ರೈತರಿಂದ ಕಾಂಕ್ರೀಟ್ ಬ್ಯಾರಿಕೇಡ್ಗಳನ್ನ ತೆರವು ಮಾಡುವಂತ ಕಾರ್ಯ ನಡೀತಾ ಇದೆ. ನಿರಂತರ ಅಶ್ರುವಾಯು ಪ್ರಯೋಗದ ನಡುವೆಯೂ ಕೂಡ ರೈತರುಗಳ ಹೋರಾಟ ಮುಂದುವರೆದಿದೆ. ನೋಡಿ ಇಲ್ಲಿ हाँ जी हेलो जो है वो की जा रही है यहाँ पे जिस तरह से जो पहला बैरिकेड था ये वहाँ से ट्रैक्टर के उखाड़ रहे हैं। ये तस्वीरें आप देख रहे हैं। ये बैरिकेड जो थे बैरिकेड्स को ನೋಡಿ ಇಲ್ಲಿ ಕಾಂಕ್ರೀಟ್ ನೆಲ್ಲ ಹಿಡಿದು ಅಂದ್ರೆ ಆ ಟ್ರ್ಯಾಕ್ಟರ್ಗೆ ಕಟ್ಟು ಆ ಕಾಂಕ್ರೀಟ್ ಸ್ಲ್ಯಾಬ್ಗಳನ್ನೆಲ್ಲ ತೆರವು ಮಾಡುವಂತ ಕಾರ್ಯ ಆಗ್ತಾ ಇದೆ. ಎಷ್ಟೇ ಪ್ರಯತ್ನ ಮಾಡಿದ್ರು ಕೂಡ ರೈತರನ್ನ ತಡೆ ಹಾಕುವಂತ ನಿಟ್ಟಿನ ಪ್ರಯತ್ನಗಳೇನಿದೆ ಅದನ್ನ ಬೇಧಿಸುವಂತ ಪ್ರಯತ್ನವನ್ನ ರೈತರು ಮಾಡ್ತಾ ಇದ್ದಾರೆ. ನೋಡಿ ಅಲ್ಲೊಬ್ಬ ವ್ಯಕ್ತಿ ನೋಡಿ ಆ ಕೈಯೆಲ್ಲ ಚಾಟ್ರಿ ಬಿಲ್ ಹಿಡ್ಕೊಂಡು ಕಲ್ಲು ನೋಡಿತಾ ಇದ್ದಾನೆ ಪೊಲೀಸರ ಕಡೆಗೆ. ಹೀಗೆ ಒಬ್ಬೊಬ್ಬರು ರೈತರು ಒಂದೊಂದು ರೀತಿಯಾದಂತ ಪ್ರಯತ್ನ ಆ ಗೋಡೆಯನ್ನ ಬೇಧಿಸುವಂತ ನಿಟ್ಟಿನಲ್ಲಿ. ಶಂಭು ಗಡಿಯ ಪಕ್ಕದಲ್ಲೇ ಇರುವಂತಹ ಗದ್ದೆಯಲ್ಲಿ ನಿಂತು ಪೊಲೀಸರ ಮೇಲೆ ಕಲ್ಲು ತೂರಾಟವನ್ನ ನಡೆಸ್ತಾ ಇದ್ದಾರೆ ರೈತರು. ಸಿಕ್ಕ ಜಾಗದಲ್ಲಿ ಕಲ್ಲಿನಿಂದ ದಾಳಿ ನಡೆಸ್ತಾ ಇದ್ದಾರೆ. ಪೊಲೀಸರು ಕೂಡ ಅಶ್ರುವಾಯು ಸಿಡಿಸ್ತಾ ಇದ್ದಾರೆ. ಸ್ಥಳದಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗಿರೋದನ್ನ ನೀವು ನೋಡಬಹುದಾಗಿದೆ. ನೋಡಿ ಇದು ಶಂಭು ಬಾರ್ಡರ್ ನಿಂದ ನಾವು ಗಮನಿಸ್ತಾ ಇರುವಂತಹ ನೇರ ಪ್ರಸಾದ ದೃಶ್ಯಾವಳಿಗಳು. ಸಾವಿರಾರು ಸಂಖ್ಯೆಯಲ್ಲಿ ಅಲ್ಲಿ ರೈತರು ಸೇರಿದ್ದಾರೆ. ಇನ್ನೊಂದಷ್ಟು ಮಂದಿ ರೈತರು ಅಲ್ಲೇ ಅಕ್ಕಪಕ್ಕ ಇರುವಂತಹ ಹೊಲಗಳಲ್ಲೆಲ್ಲ ಇದ್ದಾರೆ. ಅಲ್ಲಿರುವಂತಹ ರೈತರು ಸಿಕ್ಕ ಕಡೆ ಅಂದ್ರೆ ಪೊಲೀಸರು ಎಲ್ಲಿದ್ದಾರೆ ಆ ಕಡೆ ಎಲ್ಲ ಕಲ್ಲು ತೂರಾಟವನ್ನ ನಡೆಸ್ತಾ ಇದ್ದಾರೆ. ಆಮೇಲೆ ಪೊಲೀಸರು ಈ ಸನ್ನಿವೇಶವನ್ನ ಬಹಳ ಸೂಕ್ಷ್ಮವಾಗಿ ನಿಭಾಯಿಸಬೇಕಾದಂತ ಅನಿವಾರ್ಯತೆ ಇದೆ. ಯಾಕಂತ ಅಂದ್ರೆ ಎಲ್ಲೂ ಕೂಡ ಒಂದು ಸಣ್ಣ ಅಂದ್ರೆ ಈ ಗುಂಡೊಡೆಯೋದು ಮತ್ತೊಂದು ಈ ತರದ್ ಏನಾದ್ರು ಆಗ್ಬಿಟ್ರೆ ಸಣ್ಣ ಏನಾದ್ರು ಲೋಪ ಆದ್ರೆ ದೊಡ್ಡ ಅಚಾತುರ್ಯಕ್ಕೆ ಅದು ಕಾರಣ ಆಗುತ್ತೆ. ಯಾಕಂದ್ರೆ ರೈತರು ಆ ಮಟ್ಟಿಗೆ ರೊಚ್ಚಿಗೆದ್ದು ಅದಾದ ನಂತರ ಅಲ್ಲಿ ಮುಂದಕ್ಕೆ ನುಗ್ಗುವಂತ ಪ್ರಯತ್ನವನ್ನ ಮಾಡ್ಬಿಡ್ತಾರೆ. ನಾವು ಪ್ರತಿನಿಧಿ ಕಿರಣ್ ಹನಿಯಡ್ಕ ಇದಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ಕಿರಣ್, ನಾವು ಕೂಡ ಗಮನಿಸ್ತಾ ಇದ್ದೀವಿ ಶಂಭು ಬಾರ್ಡರ್ ಅನ್ನ ಮೀರಿ ಮುಂದಕ್ಕೆ ಹೋಗುವಂತ ಪ್ರಯತ್ನ ರೈತರ ಕಡೆಯಿಂದ ಆಗ್ತಾ ಇದೆ. ಬಟ್ ತಡೆಯೊಡ್ಡುವಂತ ಪ್ರಯತ್ನ ಮತ್ತೊಂದ್ ಕಡೆ ಸಾಗ್ತಾ ಇದೆ. ಆ ಜಾಗದಲ್ಲಿ ಈಗ ಏನ್ ಆಗ್ತಾ ಇದೆ ಅನ್ನುವಂಥದ್ದು, ಜೊತೆಗೆ ಕೃಷಿ ಸಚಿವರು ಸ್ವಲ್ಪ ಸಕಾರಾತ್ಮಕವಾಗಿ ಸ್ಪಂದಿಸಿದ್ರೆ ಬಹುಶಃ ರೈತರು ಇಲ್ಲಿ ತನಕ ಬರುವಂತದನ್ನ ತಡಿಬಹುದಾಗಿತ್ತು ಅನ್ನುವಂತ ನಿಟ್ಟಿನಲ್ಲೂ ಕೂಡ ಕೆಲವರು ಇದನ್ನ ರಾಜಕೀಯವಾಗಿ ಇದರ ವಿಶ್ಲೇಷಣೆ ಕೂಡ ಆಗ್ತಾ ಇದೆ. ಏನ್ ಆಗ್ತಾ ಇರುವಂತದ್ದು ಈ ವಿಚಾರವಾಗಿ ಕಿರಣ್? ಮಾಲ್ತೇಶ್, ಶಂಭು ಗಡಿಯಲ್ಲಿ ಬೆಳಗಿನಿಂದಲೂ ಕೂಡ ದೆಹಲಿ ಪ್ರವೇಶವನ್ನು ಮಾಡಬಾರ್ದು ರೈತರನ್ನುವಂಥ ಕಾರಣಕ್ಕಾಗಿ ಪೊಲೀಸರು ರೈತರನ್ನ ತಡೆಯುವಂಥ ಪ್ರಯತ್ನವನ್ನು ಮಾಡ್ತಾನೆ ಇದ್ದಾರೆ. ಆದರೂ ಆ ಪ್ರಯತ್ನವನ್ನು ಭೇದಿಸಿ ರೈತರು ದೆಹಲಿ ಚಲವನ್ನು ಕೈಗೊಳ್ಳುವಂಥ ಒಂದು ಪ್ರಯತ್ನವನ್ನು ಕೂಡ ಮುಂದುವರಿಸಿದ್ದಾರೆ. ಈಗ ಕ್ಷಣದಿಂದ ಕ್ಷಣಕ್ಕೆ ಶಂಭು ಗಡಿಯಲ್ಲಿ ಪರಿಸ್ಥಿತಿ ಉಲ್ಬಣಗೊಳ್ತಾನೆ ಸಾಗ್ತಾ ಇದೆ. ಪೊಲೀಸರ ಮೇಲೆ ಕಲ್ಲು ತೂರಾಟ ಮಾಡುವಂಥ ಒಂದು ಕೆಲಸವೂ ಕೂಡ ಅಲ್ಲಿ ರೈತರಿಂದ ಆಗ್ತಾ ಇದೆ. ಅಂದರೆ ಪೊಲೀಸ್ ಬ್ಯಾರಿಕೇಡ್ಗಳನ್ನು ಅಳವಡಿಸಿ ರೈತರು ಮುಂದಕ್ಕೆ ಸಾಗಬಾರ್ದು, ಮುಂದಕ್ಕೆ ತೆರಳಬಾರ್ದು ಅನ್ನುವಂಥ ತಡೆಯುವಂಥ ಪ್ರಯತ್ನವನ್ನು ಮಾಡುವಂಥ ಸಂದರ್ಭದಲ್ಲಿ ರೊಚ್ಚಿದಂತಹ ರೈತರು ಪೊಲೀಸರ ಮೇಲೆ ಕಲ್ಲು ತೂರಾಟ ಮಾಡುವಂಥ ಒಂದು ಕೆಲಸವನ್ನು ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ರೈತರನ್ನ ನಿಯಂತ್ರಣ ಮಾಡುವಂತ ಉದ್ದೇಶದಿಂದ ಪೊಲೀಸರು ಅಶ್ರವಾಯುಗಳನ್ನು ಕೂಡ ಸಿಡಿಸಿದ್ದಾರೆ. ಆದರೆ ಅದಕ್ಕೂ ಕೂಡ ಜಗ್ಗದಂತಹ ರೈತರು ಪೊಲೀಸರ ಮೇಲೆ ಅಂದ್ರೆ ಅಶ್ರವಾಯು ಸಿಡಿಸಿದಂತಹ ಪೊಲೀಸರ ಮೇಲೆ ಕಲ್ಲು ತೂರಾಟವನ್ನು ಮಾಡಿರುವಂತಹ ಘಟನೆ ಕೂಡ ನಡೆದಿದೆ. ಇದರ ಜೊತೆಗೆ ರೈತರನ್ನ ಚದುರಿಸುವಂತ ಉದ್ದೇಶದಿಂದ ಪೊಲೀಸರು ಡ್ರೋನ್ ಮುಖಾಂತರವಾಗಿ ಅಶ್ರವಾಯು ಸಿಡಿಸುವಂತಹ ಒಂದು ಕೆಲಸವನ್ನು ಕೂಡ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಡ್ರೋನ್ಗಳ ಮೇಲೆಯೂ ಕೂಡ ರೈತರು ಕಲ್ಲು ತೂರಾಟವನ್ನು ಮಾಡಿದ್ದಾರೆ. ಕೇವಲ ಶಂಭು ಗಡಿಯಲ್ಲಿ ಮಾತ್ರ ಇಲ್ಲಿ ರೈತರು ಜಮಾಯಿಸಿಲ್ಲ, ಗಡಿಯ ಅಕ್ಕಪಕ್ಕದಲ್ಲಿರುವಂತಹ ಹೊಲಗಳಲ್ಲೂ ಕೂಡ ರೈತರು ನಿಂತು ಒಂದಷ್ಟು ಸಂಖ್ಯೆಯಲ್ಲಿ ಗುಂಪುಗಳನ್ನ ಸೇರಿಕೊಂಡು ಅಲ್ಲಿಂದಲೂ ಕೂಡ ಕಲ್ಲು ತೂರಾಟ ಮಾಡುವ
ಮಾಡುವಂತ ಒಂದು ಕೆಲಸವನ್ನು ಕೂಡ ಮಾಡಿದ್ದಾರೆ. ಒಂದು ಸಂದರ್ಭದಲ್ಲಿ ಪೊಲೀಸರು ಅಶವಯನ್ನು ಸಿಡಿಸಿ ರೈತರನ್ನ ಚದುರಿಸುವಂತ ಕೆಲಸವನ್ನ ಮಾಡಿದ್ರು ಕೂಡ ಆ ಕ್ಷಣಕ್ಕೆ ಅಲ್ಲಿಂದ ಚದುರಿ ಹೋಗುವಂತಹ ರೈತರು ಮತ್ತೆ ಮತ್ತೆ ಅಲ್ಲಲ್ಲಿ ಗುಂಪುಗಳನ್ನ ಸೇರಿಕೊಂಡು ಪೊಲೀಸರ ವಿರುದ್ಧವೇ ಕಲ್ಲು ತೂರಾಟ ಮಾಡುವಂತ ಒಂದು ಕೆಲಸವನ್ನು ಕೂಡ ಮಾಡಿದ್ದಾರೆ. ಇದು ಕೇವಲ ಪೊಲೀಸ್ ಬ್ಯಾರಿಕೇಡ್ ಮಾತ್ರ ಇಲ್ಲಿ ಅಳವಡಿಸಿಲ್ಲ, ಕಾಂಕ್ರೀಟ್ ಸ್ಲಾಬ್ಗಳನ್ನು ಕೂಡ ಇಲ್ಲಿ ಪೊಲೀಸರು ಬಹಳ ಎತ್ತರಕ್ಕೆ ಜೋಡಿಸಿ ರೈತರು ಮುಂದಕ್ಕೆ ಸಾಗದಂತೆ ತಡೆಯುವಂತ ಒಂದು ಪ್ರಯತ್ನವನ್ನು ಕೂಡ ಮಾಡಿದ್ರು. ಆದ್ರೆ ಅದಕ್ಕೂ ಕೂಡ ಜಗ್ಗದಂತ ರೈತರು ಕಾಂಕ್ರೀಟ್ ಸ್ಲಾಬ್ಗಳನ್ನೇ ಅಲ್ಲಿಂದ ತೆರವು ಮಾಡುವಂತ ಒಂದು ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ. ಮಾಲ್ತೇಶ್, ನಾವು ಕೆಲವೊಂದಷ್ಟು ದೃಶ್ಯಗಳಲ್ಲಿ ನೋಡಿದ್ದೇವೆ, ರೈತರು ತಮ್ಮ ಜೊತೆ ಪ್ರತಿಭಟನೆಗೆ ತಂದಿದ್ದಂತಹ ಟ್ರ್ಯಾಕ್ಟರ್ಗಳೇನಿದೆ ಆ ಟ್ರ್ಯಾಕ್ಟರ್ಗಳಿಗೆ ಪೊಲೀಸರು ಅಡ್ಡಲಾಗಿಸಿದಂತ ಕಾಂಕ್ರೀಟ್ ಸ್ಲಾಬ್ಗಳನ್ನ ಕಟ್ಟಿ ಅವುಗಳನ್ನ ಅಲ್ಲಿಂದ ಸ್ಥಳದಿಂದ ದೂರಕ್ಕೆ ಒಯ್ಯುವಂತ ಒಂದು ಕೆಲಸವನ್ನು ಕೂಡ ಮಾಡಿದ್ದಾರೆ. ಆ ಮೂಲಕ ಅವರು ಪೊಲೀಸರ ಭದ್ರತೆಯನ್ನ ಭೇದಿಸಿ ಮುಂದಕ್ಕೆ ಸಾಗುವಂತ ಒಂದು ಪ್ರಯತ್ನವನ್ನ ಮಾಡಿದ್ದಾರೆ. ಇಲ್ಲಿ ಪೊಲೀಸರು ರೈತರನ್ನ ಎಷ್ಟು ಮಟ್ಟದಲ್ಲಿ ತಡೆಯುವಂತ ಪ್ರಯತ್ನವನ್ನ ಮಾಡ್ತಿದ್ರು ಅಷ್ಟೇ ಮಟ್ಟದಲ್ಲಿ ರೈತರು ಕೂಡ ಉದ್ವಿಗ್ನಗೊಳ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ಅವರು ಪೊಲೀಸರ ವಿರುದ್ಧವೇ ತಿರುಗಿ ಬೀಳುವಂತ ಒಂದು ಕೆಲಸವನ್ನ ಮಾಡಿರುವಂತದ್ದು. ಕಲ್ಲು ತೂರಾಟದಂತ ಮಟ್ಟಕ್ಕೆ ಈಗ ರೈತರು ಹೋಗಿರುವಂತದ್ದು. ಅಲ್ಲಿ ಪೊಲೀಸರು ರೈತರನ್ನ ದೊಡ್ಡ ಮಟ್ಟದಲ್ಲಿ ತಡೆಯುವಂತ ಪ್ರಯತ್ನವನ್ನ ಮಾಡದಂತ ಕಾರಣಕ್ಕಾಗಿ ರೈತರು ರೊಚ್ಚಿಗೆದ್ದು ಪೊಲೀಸರ ಮೇಲೆ ಅಶ್ವವಾಯು ಸಿಡಿಸುವಂತ ಒಂದು ಡ್ರೋನ್ಗಳ ಮೇಲೆಯೂ ಕೂಡ ಕಲ್ಲು ತೂರಾಟವನ್ನ ಮಾಡಿರುವಂತದ್ದು. ಇಲ್ಲಿ ಕೇಂದ್ರ ಸರ್ಕಾರ ಸೂಕ್ತವಾಗಿ ಸಕಾಲಕ್ಕೆ ಸ್ಪಂದಿಸಿದ್ರೆ ಇಷ್ಟು ದೊಡ್ಡ ಮಟ್ಟಕ್ಕೆ ಹೋಗ್ತಿರ್ಲಿಲ್ಲ ಅನ್ನುವಂಥ ಒಂದು ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಆದರೆ ಇವತ್ತಿನ ಸಂದರ್ಭದಲ್ಲಿ ಶಂಭುಗಡಿಯಲ್ಲಿ ಉಂಟಾಗಿರುವಂತಹ ಒಂದು ಪರಿಸ್ಥಿತಿ ನಿಭಾಯಿಸೋದಕ್ಕೆ ಪೊಲೀಸರು ಸಾಕಷ್ಟು ಮಟ್ಟದಲ್ಲಿ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಪೊಲೀಸರು ಕೂಡ ಬಹಳ ಸೂಕ್ಷ್ಮ ಸ್ಥಿತಿಯಿಂದ ಪರಿಸ್ಥಿತಿಯನ್ನು ನಿಭಾಯಿಸುವಂತ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಒಂದು ಹಂತದಲ್ಲಿ ಏನಾದ್ರು ಪರಿಸ್ಥಿತಿ ಕೈ ಮೀರಿ ಹೋದ್ರೆ ರೈತರು ದೊಡ್ಡ ಮಟ್ಟದಲ್ಲಿ ಅಲ್ಲಿ ಪೊಲೀಸರ ವಿರುದ್ಧ ತಿರುಗಿ ಬೀಳುವಂತ ಅಪಾಯ ಕೂಡ ಇದೆ. ಯಾಕೆಂದ್ರೆ ಕೇವಲ ಅಲ್ಲಿ ಸ್ಥಳದಲ್ಲಿ ಪ್ರತಿಭಟನೆ ಈಗ ನಡೀತಿರುವಂತಹ ಸ್ಥಳದಲ್ಲಿ ಏನಿದೆ ಅಲ್ಲಿ ಮಾತ್ರ ರೈತರು ಇರುವಂತಲ್ಲ, ಅಕ್ಕಪಕ್ಕದ ಸ್ಥಳಗಳಲ್ಲೂ ಕೂಡ ರೈತರಿರುವಂತಹ ಕಾರಣಕ್ಕೆ ಅವರು ಯಾವುದೇ ಕ್ಷಣದಲ್ಲೂ ಕೂಡ ಒಂದಷ್ಟು ಉದ್ವಿಗ್ನತೆಗೆ ಒಳಗಾದ್ರೆ ಪೊಲೀಸರ ವಿರುದ್ಧವೇ ತಿರುಗಿ ಬಿದ್ದರೆ ಅಲ್ಲಿ ನಿಯಂತ್ರಣ ಮಾಡುವಂತ ಒಂದು ಸಂದರ್ಭ ಕೂಡ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುವಂತದ್ದು ಬಹಳ ಕಷ್ಟ ಆಗ್ಬಹುದು. ಹಾಗಾಗಿ ಕೂಡ ಪೊಲೀಸರು ಬಹಳ ಎಚ್ಚರಿಕೆಯಿಂದ ಪರಿಸ್ಥಿತಿಯನ್ನು ನಿಭಾಯಿಸುವಂತ ಒಂದು ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಹೀಗಾಗಿ ರೈತರ ದೆಹಲಿ ಚಲೋ ಕಾರಣದಿಂದಾಗಿ ದೆಹಲಿಯ ಮೆಟ್ರೋ ನಿಲ್ದಾಣವು ಕೂಡ ಬಂದ್ ಆಗಿದೆ. ಪಟೇಲ್ ಚೌಕ್ ಮೆಟ್ರೋ ನಿಲ್ದಾಣವನ್ನು ಕೂಡ ಇಲ್ಲಿ ಬಂದ್ ಮಾಡಲಾಗಿದೆ. ಯಾಕೆಂದ್ರೆ ರೈತರ ಒಂದು ಪ್ರತಿಭಟನೆ ಕಾರಣದಿಂದಾಗಿ ಅಲ್ಲಿ ಒಂದಷ್ಟು ಅವ್ಯವಸ್ಥೆ ಉಂಟಾಗಬಹುದು ಅನ್ನುವಂತ ಕಾರಣಕ್ಕಾಗಿ ಆ ನಿಲ್ದಾಣವನ್ನು ಕೂಡ ಬಂದ್ ಮಾಡಲಾಗಿರುವಂತದ್ದು. ಪೊಲೀಸರು ಕೂಡ ಸಾಕಷ್ಟು ಪರಿಸ್ಥಿತಿ ನಿಭಾಯಿಸುವಂತ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಆದರೆ ರೈತರನ್ನ ನಿಭಾಯಿಸುವಂತದ್ದು ಪೊಲೀಸರಿಗೆ ಈ ಸಂದರ್ಭಕ್ಕೆ ಒಂದಷ್ಟು ಕಷ್ಟವೂ ಕೂಡ ಆಗ್ತಾ ಇದೆ. ಯಾಕೆಂದ್ರೆ ಒಂದೇ ಸ್ಥಳದಲ್ಲಿ ರೈತರು ನಿಂತು ಅಲ್ಲಿ ಪ್ರತಿಭಟನೆಯನ್ನ ಮಾಡ್ತಿಲ್ಲ ಮತ್ತು ಪೊಲೀಸರ ವಿರುದ್ಧ ತಮ್ಮ ಆಕ್ರೋಶ ವ್ಯಕ್ತಪಡಿಸಿಲ್ಲ. ಒಂದು ಹಂತಕ್ಕೆ ಪೊಲೀಸರು ಬಿಗಿಯಾದಂತಹ ಒಂದು ಕ್ರಮವನ್ನು ಕೈಗೊಂಡಂತ ಸಂದರ್ಭದಲ್ಲಿ ಚದರುವಂತಹ ರೈತರು ಮತ್ತೆ ಮತ್ತೆ ಗುಂಪುಗಳನ್ನು ಸೇರ್ತಾ ಇದ್ದಾರೆ. ಮಾಲ್ತೇಶ್, ಥ್ಯಾಂಕ್ ಯು ಕಿರಣ್.